ತಮ್ಮನೆಲ್ಲಲ್ಲಿ ನೀವು ನೋಡಿದ್ದೀರಾ ಪೋಕೋ X3 ಫೋನ್. ಹೌದು, ಪೋಕೋ ಅವ್ರ ಕಡೆಯಿಂದ ಪೋಕೋ X3 ಫೋನನ್ನು ನಾನು ಬೈ ಮಾಡಿದ್ದೀನಿ. ಇದರ ಕಂಪ್ಲೀಟಾಗಿ ಡೀಟೇಲ್ಸನ್ನು, ಟ್ರೂ ರಿವ್ಯೂವನ್ನು ಇವತ್ತು ನಿಮ್ಮ ಮುಂದೆ ತರ್ತೀನಿ. ಈ ಫೋನ್ ಹೇಗಿದೆ, ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದರ ಪರ್ಫಾರ್ಮೆನ್ಸ್ ಹೇಗಿದೆ, ನಾವು ಕೊಟ್ಟಿರೋ ದುಡ್ಡಿಗೆ ಇದು ವ್ಯಾಲ್ಯೂ ಫಾರ್ ಮನಿ ಆಗುತ್ತಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು ನಮ್ಮ ಕಡೆ ಇರುವಂಥ ವೇರಿಯಂಟ್ 6GB 120GB ವೇರಿಯಂಟನ್ನು ಫೋನನ್ನು ನಾನು ತೆಗೆದುಕೊಂಡಿದ್ದೀನಿ. ಈ ಫೋನ್ ಹೇಗಿದೆ ಅಂತ ಕಂಪ್ಲೀಟಾಗಿ ನೋಡೋಣ. ಸೊ ಪೋಕೋ X3 ಫೋನನ್ನು ಅನ್ಬಾಕ್ಸ್ ಮಾಡುವ. ಸೊ ಬಾಕ್ಸನ್ನು ಈ ಥರ ಓಪನ್ ಮಾಡಿದರೆ ಮೊದಲಿಗೆ ನಿಮಗೆ ಒಂದು ಕವರ್ ಸಿಗುತ್ತೆ. ಆ ಕವರನ್ನು ಈ ಥರ ಓಪನ್ ಮಾಡಿದರೆ ನಿಮಗೆ ಸಿಮ್ ತೆಗೆಯುವಂಥ ಒಂದು ಸ್ಲಾಟ್ ಮೇಲ್ಗಡೆ ಇದೆ. ಒಳಗಡೆ ಏನಿದೆ ಅಂತ ನೋಡೋದಾದರೆ ನಿಮಗೆ ಫೋನ್ದು ಕವರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಫೋನಿಗೆ ಒಂದು ನೋಡೋಣ. ಓಕೆ, ಮಸ್ತ್. ಓಕೆ, ಎಸ್, ಗುಡ್ ಫೋನ್ ಕವರ್ ಇದೆ, ಒಳ್ಳೆಯ ಫೋನ್ ಕವರ್ ಅಂತ ಹೇಳ್ಬೋದು. ಸೊ ಇದನ್ನು ಸೈಡ್ಗೆ ಇಡುವ. ನೆಕ್ಸ್ಟ್ ಇದ್ರ ಒಳಗಡೆ ಏನಂತ ನೋಡೋದಾದರೆ ಫೋನ್ ಮ್ಯಾನುವಲ್ ಈ ಫೋನ್ದು ಇದರಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ಸೈಡ್ಗೆ ತೆಗೆದು ಇಡುವ. ಆಮೇಲೆ ನಮಗೆ ಒಳಗಡೆ ಏನಿದೆ ಅಂತ ನೋಡೋದಾದರೆ ಎಸ್, ಫೈನಲಿ ವಿ ಗಾಟ್ ಅವರ್ ಪ್ರಾಡಕ್ಟ್. ನೆಕ್ಸ್ಟ್ ಮತ್ತೆ ಇದನ್ನೆಲ್ಲ ಸೈಡಿಗೆ ಇಟ್ಟಾಗ ನಿಮಗೆ ಕೇಬಲ್ 33 ವ್ಯಾಟ್ನ ಚಾರ್ಜರ್ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇವಾಗ ಫೋನ್ದು ಅನ್ಬಾಕ್ಸಿಂಗ್ ನೋಡುವ. ಫೋನನ್ನು ಓಪನ್ ಮಾಡ್ತಾ ಇದ್ದರೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಗ್ಲಾಸಿ ಡಿಸೈನ್ ಇದೆ, ಇದು ಪಂಚ್ ಹೋಲ್ ಡಿಸ್ಪ್ಲೇ. ಸೊ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು ಯಾವ ಥರ ಶೈನಿಂಗ್ ಇದೆ, ಸೂಪರ್ಬ್ ಅಂದರೆ ಡಿಸೈನ್. ಎಸ್, ಈ ಡಿಸೈನ್ ಭಾರಿ ಲೈಕ್ ಆಯಿತು. ಕ್ಯಾಮ್ರಾ ನೋಡಿ ಸೆಟಪ್ ಆಗಿದೆ, ರೆಕ್ಟಾಂಗುಲರ್ ಸೇಬಲ್ಲಿ ಕ್ಯಾಮ್ರಾ ಮಾಡಿದ್ದಾರೆ, ಸೂಪರ್ಬ್ ಆಗಿದೆ. ನೀವು ಇವಾಗ ಅನ್ಬಾಕ್ಸಿಂಗನ್ನು ನೋಡಿದಿರಿ. ಇವಾಗ ಹಾಗಿದ್ರೆ ಫೋನ್ ಆ್ಯಕ್ಚುಲಿ ಹೇಗಿದೆ ಅಂತ ನೋಡೋದಾದರೆ ಎಸ್, ನೀವು ನೋಡ್ತಾ ಇರ್ಬೋದು ಪೋಕೋ ಅಂತ ಬ್ರ್ಯಾಂಡಿಂಗ್ ಇದೆ. ಪೋಕೋ ಅವ್ರದ್ದು ಪೋಕೋ ಅಂತ ಬ್ರ್ಯಾಂಡಿಂಗ್. ಇದರಲ್ಲಿ ಬ್ಯಾಕ್ ಸೈಡ್ ಏನಿದು ರೆಕ್ಟ್ಯಾಂಗ್ಯುಲರ್ ಶೇಪ್ ಕ್ಯಾಮ್ರಾ ಇದೆಯಲ್ಲ, ಇದು ಭಾಳಷ್ಟೇ ನನಗೆ ಒಂಥರ ಕ್ಲಾಸಿಯಾಗಿ ಲೈಕ್ ಆಯಿತು. ಸೊ ನೆಕ್ಸ್ಟ್ ನೋಡಿದ್ರೆ ನೋಟಿಫಿಕೇಷನ್ ಲೈಟ್ ಕೂಡ ಇದೆ. ನಿಮಗೇನೋ ನೋಟಿಫಿಕೇಷನ್ ಬಂದರೆ ಲೈಟ್ ಆನ್ ಆಗುತ್ತೆ. ಸೊ ಫ್ರಂಟಿಂದ ಈ ಟೈಪ್ ಪಂಚ್ ಹೋಲ್ ಡಿಸ್ಪ್ಲೇ ಇದೆ. ಈ ಸೆಂಟ್ರಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ, ಕ್ಯಾಮ್ರಾ, ಹಿಂಬದಿಗೆ ಕ್ಯಾಮ್ರಾ ಸೆಟಪ್ ಕೂಡ ಬೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ನನಗೆ ಫೋನ್ ಡಿಸೈನ್ ಸೂಪರ್ಬ್ ಆಗಿದೆ. ಬ್ಯಾಕ್ ಸೈಡ್ ಇದ್ರ ನೆಕ್ಸ್ಟ್ ಫಿಂಗರ್ ಪ್ರಿಂಟ್ ಬಹಳ ಸ್ಪೀಡಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಫಿಂಗರ್ ಪ್ರಿಂಟ್ ಎಷ್ಟು ಸ್ಪೀಡಾಗಿ ಓಪನ್ ಆಗುತ್ತೆ ಅಂತ ನೋಡಿ. ಜಸ್ಟ್ ಓಪನ್ ಆಯಿತು, ಕ್ಲೋಸ್ ಮಾಡ್ತೀನಿ, ಮತ್ತೆ ಜಸ್ಟ್ ಟ್ಯಾಪ್ ಮಾಡಿದರೆ ಸಾಕು ಸ್ಪೀಡಾಗಿ ಓಪನ್ ಆಗುತ್ತೆ. ಸೂಪರ್ಬ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇದರ ಕ್ಯಾಮ್ರಾ ಕ್ವಾಲಿಟಿ ಟೆಸ್ಟನ್ನು ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಫೋಟೋ ಸ್ಯಾಂಪಲ್ಸ್ ಡೇ ಲೈಟಲ್ಲಿ ತೆಗೆದಿರುವಂಥ ಫೋಟೋಸ್ ಇವು. ಮ್ಯಾಕ್ರೋ ಸೆಟ್ ಆಗಿರ್ಬೋದು, ಮೇನ್ ಕ್ಯಾಮ್ರಾ ಆಗಿರ್ಬೋದು, ಸೂಪರ್ಬ್ ಆಗಿ ಫೋಟೋಸ್ ಬಂದಿದೆ ಅಂತ ಹೇಳ್ಬೋದು. ನೋಡಿ ಡೇ ಲೈಟಲ್ಲಿ ಎಷ್ಟು ಕ್ಲಿಯರಾಗಿ ಫೋಟೋಸ್ ಕಾಣ್ತಾ ಇದೆ ಅಂತ. ಎಸ್, ಹೌದು. ಈಗ ನೈಟ್ ಶಾಟ್ ಕೂಡ ಸೂಪರ್ಬ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. ಈಗ ಔಟ್ಡೋರ್ ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ಫ್ರಂಟ್ 20 MP ಕ್ಯಾಮ್ರಾದಲ್ಲಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಯಾವ ಥರ ಸೂಪರ್ಬ್ ಆಗಿ ಬಂದಿದೆ ಅಂತ ನೋಡ್ಬೋದು. ಇವಾಗ ಬ್ಯಾಕ್ 64 MP ಕ್ಯಾಮ್ರಾದಲ್ಲಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕ್ಲಿಯರಾಗಿ ಸನ್ಲೈಟಲ್ಲಿ ನೇಚರ್ಲಿ ಈ ವಿಡಿಯೋನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಯಾವ ಥರ ಕ್ಲಿಯರಾಗಿ ಒಂದು ವಿಡಿಯೋ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು. ಸೂಪರ್ಬ್ ಆಗಿ ನೇಚರ್ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆ. ನನಗೆ ಬ್ಯಾಕ್ ಕ್ಯಾಮ್ರಾ ಬಹಳನೇ ಇಷ್ಟ ಆಯಿತು. ವಿಡಿಯೋ ಕ್ವಾಲಿಟಿ ಕ್ಲಿಯರಾಗಿ ಬಂದಿದೆ. ಈ ಒಂದು ಫೋನಿನ ಪರ್ಫಾರ್ಮೆನ್ಸ್ ಆ್ಯಂಡ್ ಫೀಚರ್ಸನ್ನು ನೋಡೋದಾದರೆ 120 Hz ರಿಫ್ರೆಶ್ ರೇಟ್ನೊಂದಿಗೆ ಸೂಪರ್ಬ್ ಆಗಿ ಕಾರ್ಯನಿರ್ವಹಿಸುತ್ತೆ. ಮತ್ತು ಫೀಚರ್ಸ್ ನೋಡೋದಾದರೆ ಇದರಲ್ಲಿ ನಿಮಗೆ ಒಳ್ಳೆಯ ಗೇಮಿಂಗ್ ಪ್ರೊಸೆಸರ್ ಆ್ಯಂಡ್ ಒಳ್ಳೆಯ ಬ್ಯಾಟ್ರಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಓವರಾಲ್ ಒಂದು ಬೆಸ್ಟ್ ಫೋನ್ ಇದಾಗಲಿದೆ ಅಂತ ಹೇಳ್ಬೋದು. ಮತ್ತು ಈ ಫೋನಿನ ಕ್ಯಾಮ್ರಾ ಆಗಿರ್ಬೋದು, ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಅಂತೂ ಸೂಪರ್ಬ್ ಆಗಿದೆ. ಸೊ ಓವರಾಲ್ ಒಂದು ಫೋನ್ ನೀವೇನಾದರೂ 18,000 ಒಳಗಡೆ ಒಂದು ಫೋನನ್ನು ನೋಡ್ತಾ ಇದ್ದರೆ ಇದು ಒಂದು ಉತ್ತಮ ಆಯ್ಕೆಯಾಗಿದೆ ಅಂತ. ಓವರಾಲ್ ಒಂದು ಬೆಸ್ಟ್ ಆಗಿರುವಂಥ ಫೋನ್ ಅಂತಾನೆ ಹೇಳ್ಬೋದು. ಅತ್ಯುತ್ತಮವಾದ ಫೋನ್, ನಮಗೆ ಬಹಳಷ್ಟು ಲೈಕ್ ಆಯಿತು ಈ ಫೋನ್. ಸೊ ಈ ಫೋನ್ದ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಒದಗಿಸಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಬರುವಂಥ ದಿನಮಾನಗಳಲ್ಲಿ ನಾವು ಈ ಫೋನನ್ನು ಕಂಪ್ಲೀಟಾಗಿ ಯೂಸ್ ಮಾಡಿ ಈ ಫೋನ್ ಹೇಗಿದೆ ಅಂತ ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಕೂಲ್.